ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರು ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಫೋನ್ ಏನಾದರೂ ಬ್ಯಾಗಲ್ಲಿ ಇಟ್ಟಿದ್ದಾರಾ? ಏನು ಮಾಡಲಿ? ಈ ಟೈಮಲ್ಲಿ ಪೂರ್ಣಿ ಬಗ್ಗೆ ಏನಾದರೂ ವಿಚಾರಿಸಿದ್ರೆ ಏನು ಮಾಡೋದು? ಪೂರ್ಣಿ ಕೂಡ ಅಲ್ಲೇ ಇರ್ತಾಳೆ. ಸತ್ಯ ಏನು ಅಂತ ಪೂರ್ಣಿಗೆ ಗೊತ್ತಾಗ್ಬೋದು, ವನಜ ಅವ್ರಿಗೆ ಗೊತ್ತಾಗ್ಬೋದು. ಸಿರಿ, ಪೂರ್ಣಿ, ಅಮ್ಮ ಒಬ್ಬಳೆ ಬಂದ್ಯಾ? ಇಲ್ಲ, ಸಂಧ್ಯಾನು ಜೊತೆನಲ್ಲಿ ಬಂದ್ಲು. ಇವತ್ತೆಂತ ಅದೃಷ್ಟ ನಮ್ದು, ಡಬಲ್ ದೇವ್ರ ದರ್ಶನ. ಒಂದು ಆ ದೇವ್ರದ್ದು, ಇನ್ನೊಂದು ಈ ದೇವ್ರದ್ದು. ಹಾಗೆಲ್ಲ ಮಾತಾಡಬಾರ್ದು. ನಾವು ಬಂದಿರೋದು ದೇವ್ರ ದರ್ಶನಕ್ಕೆ. ಅಮ್ಮ, ತಾಯಿನೇ ದೇವರು ಅನ್ನೋ ಮಾತು ನೀವು ಕೇಳಿಲ್ವಾ? ಎಲ್ರಿಗೂ ತಾಯಿ ಪ್ರೀತಿ ಕೊಡ್ತಿರೋ ನಿಮ್ಮನ್ನ ದೇವರು ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಸಾಕು ಸಾಕು. ನೀವಿಬ್ರು ನನಗೆ ಮಂತ್ರ, ಅಭಿಷೇಕ, ಅರ್ಚನೆ ಎಲ್ಲ ಮಾಡೋ ತರ ಕಾಣ್ತಾ ಇದ್ದೀರಾ. ನಡೀರಿ. ಅಮ್ಮ, ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀರಾ, ಮನೆಗೆ ಬಂದು ಹೋಗಿ ಅಮ್ಮ. ಇಲ್ಲ ಪುಟ್ಟ, ನಮ್ಗಿನ್ನೂ ತುಂಬಾ ಕೆಲಸ ಇದೆ. ಕೆಲ್ಸನಾ? ಏನು? ಇವತ್ತು ಆಶ್ರಮದ ಮಕ್ಕಳಿಗೆ ಊಟ ಹಾಕಿಸಿ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀವಿ. ಅವ್ರೆಲ್ಲರೂ ಇಲ್ಲಿಗೆ ಬರ್ತಿದ್ದಾರೆ, ನೀನು ನಮ್ಮ ಜೊತೆ ಬಾ. ಅಯ್ಯೋ, ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ, ಬರ್ತೀನಿ. ಸಂಧ್ಯಾ ಇಲ್ಲಿ ಇಲ್ಲೇ ಎಲ್ಲೋ ಪ್ರದಕ್ಷಿಣೆ ಹಾಕ್ತಾ ಇರಬೇಕು. ಹೋಗೋಣ ಬನ್ನಿ. ಬಾ ಮಾಮ್, ತಿಂಡಿ ತಿನ್ನಂತೆ. ಅಯ್ಯೋ ಬೇಡ, ನನ್ನ ತಿಂಡಿ ಆಯಿತು. ಎಲ್ಲಿ ಪೂರ್ಣಿನೂ ತುಳಸಿ ಅವರು ಕಾಣಿಸ್ತಿಲ್ಲ? ಅವರಿಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆಶ್ರಮದ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಬರ್ತಿದ್ದಾರಂತೆ. ಪೂರ್ಣಿ ಅವ್ರಿಗೆಲ್ಲ ಊಟ ಬಟ್ಟೆ ಕೊಡ್ಬೇಕಂತೆ. ಆಶ್ರಮನ? ಹೌದಲ್ಲ, ಪೂರ್ಣಿನೂ ಆಶ್ರಮದಲ್ಲೇ ಬೆಳೆದಿರೋದು. ನೀವು ಬನ್ನಿ ವನಜ ಅವರೇ, ಕೂತ್ಕೊಳ್ಳಿ. ಇಲ್ಲ, ನಾನು ಹೊರಡ್ತೀನಿ. ಅವರಿಬ್ರು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ? ಇಲ್ಲೇ ಪಕ್ಕದ ಏರಿಯಾದಲ್ಲಿ ಇದೆಯಲ್ಲ ಶಿವನ ದೇವಸ್ಥಾನ, ಅಲ್ಲಿಗೆ ಹೋಗಿದ್ದಾರೆ. ಹೌದಾ, ಸರಿ, ನಾನು ಹೊರಡ್ತೀನಿ. ಅಯ್ಯೋ, ಈಗಷ್ಟೇ ಬಂದಿದ್ದೀರಾ, ಆಗ್ಲೇ ಹೊರಡ್ತೀನಿ ಅಂತಿದ್ದೀರಲ್ಲ ವನಜ? ಹೌದು ಮಾಮ್, ಯಾಕೆ ಹೊರಡ್ಬೇಕು? ಮನೇಲಿ ಅವ್ರಿಲ್ಲ ಅಂತನಾ? ಚೇಚೆ, ಹಾಗೇನಿಲ್ಲ ದೀಪು. ಇಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ. ಹಾಗೆ ನೀನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಲೇಟ್ ಆಯಿತು, ನಾನು ಬರ್ತೀನಿ. ಇವ್ರು ಯಾಕೆ ಎಲ್ಲ ವಿಚಾರಿಸ್ಕೊಂಡ್ರು?
ಇವರೇನಾದರೂ ಪೂರ್ಣಿ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಿದ್ದಾರಾ? ಮಾಮ್, ಡ್ಯಾಡ್, ನಂಗೆ ಕಾಲೇಜಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ದೀಪಿಕಾ, ನಿಮ್ಮಮ್ಮ ಪೂರ್ಣಿ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ. ಅವಳು ಮನೇಲಿದ್ರೆ ತುಂಬ ಹೊತ್ತಿರ್ತಾರೆ. ಅವಳು ಇಲ್ಲ ಅಂದಿದ ತಕ್ಷಣ ಹೊರಟು ಬಿಡ್ತಾರೆ. ಛೇ, ಅದೇ ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಅಮ್ಮನ ಬುದ್ಧಿನೇ ನಂಗೆ ಅರ್ಥ ಆಗಲ್ಲ. ಏನೋ ನಡೀತಿದೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ನನ್ನ ಕಣ್ ತಪ್ಪಿಸಿ ಎಲ್ಲಿ ಹೋಗೋಕ್ಕೆ ಸಾಧ್ಯ? ನಿನ್ನ ಬುದ್ಧಿ ಕೆಟ್ಟದೇ ಯೋಚನೆ ಮಾಡ್ತಿದೆ ಅಂತ ನನಗೆ ಗೊತ್ತು. ತುಂಬ ಬುದ್ಧಿ ಉಪಯೋಗಿಸ್ಬೇಡ. ಕಾಲ ಯಾವಾಗಲೂ ನಿನ್ನ ಕಡೆನೇ ಇರಲ್ಲ. ನೀವಿನ್ನೂ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಕಾಲ ಯಾವಾಗ ಬರುತ್ತೋ ಏನೋ. ಅಯ್ಯಯ್ಯೋ, ದೇವಸ್ಥಾನದ ಆಚೆನೂ ಹೋಗೋಕ್ಕಾಗ್ತಿಲ್ಲ. ನಾನಿಲ್ಲಿಂದ ತಪ್ಪಿಸ್ಕೊಳಕ್ ಆಗೋದೇ ಇಲ್ವಾ? ಏನ್ ಮಾಡ್ಲಿ? ಈಗ ಈ ರೌಡಿಗಳು ನನ್ನ ಹುಡುಕ್ತಿರೋ ವಿಷಯ ಏನಾದ್ರೂ ಅಮ್ಮಂಗೆ ಗೊತ್ತಾದ್ರೆ ಮತ್ತೆ ಅಮ್ಮಂಗೆ ನನ್ನ ಮೇಲಿರೋ ನಂಬಿಕೆ ಎಲ್ಲ ಹೊರಟೋಗುತ್ತೆ. ಓಹೋ, ಏನ್ ಸಾಹೇಬ್ರು ದೇವಸ್ಥಾನದವರೆಗೂ ಬಂದ್ಬಿಟ್ಟಿದ್ದೀರಾ? ಕೆಲಸ ಅಂತ ಬಂದಿರೋದು, ಭಕ್ತಿ ಅಂತಲ್ಲ. ಗೊತ್ತು ಗೊತ್ತು, ಭಕ್ತಿಯಿಂದ ಬಂದಿದ್ದಿದ್ರೆ ದೇವ್ರ ಇಷ್ಟೊತ್ತಿಗಾಗ್ಲೇ ಒಳ್ಳೆ ಬುದ್ಧಿ ಕೊಟ್ಟಿರ್ತಿದ್ದ. ಏನಾಗಂದ್ರೆ ಈಗ ನಂಗೆ ಒಳ್ಳೆ ಬುದ್ಧಿ ಇಲ್ಲ ಅಂತನಾ? ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಲ್ಲ. ನಿನ್ನ ಅದೇನ್ ಮಗನೋ, ಅದೇನ್ ಬುದ್ಧಿ ಕಲ್ಸಿದಾರೋ ನಿಮ್ಮಮ್ಮ ನಿಂಗೆ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಪಾಪು, ಎಲ್ಲ ಜೋಡಿಸಿದ್ದಾಯ್ತಾ? ಹಾಗಾದ್ರೆ ಊಟ ಕೊಡ್ಬೋದಾ? ಆಗಿದೆ. ಬನ್ನಿ 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 ಬನ್ನಿ. ಹೇಗಿದೆಯಾ ಅನ್ಪೂರ್ಣಮ್ಮ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಖುಷಿಯಾಗಿದ್ದೀನಿ. ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಕರುಣೆ. ಕರುಣೆ ಅಲ್ಲ ಮಧು, ಕರ್ತವ್ಯ. ನೋಡು, ನಾನು ಅವತ್ತು ನಿನ್ನೊಬ್ಬಳನ್ನ ಬೆಳೆಸೋದಕ್ಕೆ ಇವತ್ತು ನೀನಿಷ್ಟು ಮಕ್ಕಳನ್ನ ಬೆಳೆಸ್ತಾ ಇದೆಯಾ. ಸರಿಯಾಗಿ ಹೇಳಿದ್ರಿ. ಅನಾಥಾಶ್ರಮದಲ್ಲಿ ಬೆಳೆಯೋ ಪ್ರತಿಯೊಂದು ಮಗುನೂ ಆಲದ ಮರದ ಹಾಗೆ ಬೆಳಿಬೇಕು. ಅವ್ರು 100 ಮಕ್ಕಳಿಗೆ ಆಶ್ರಯ ಕೊಡೋ ಶಕ್ತಿನ ಸಂಪಾದನೆ ಮಾಡಬೇಕು. ಅದೇ ನಿಜವಾದ ಪುಣ್ಯದ ಕೆಲಸ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.